ನಾನು ನಿನ್ನೆ ಸೆಂಟ್ ಪೀಟರ್ಸ್ಬರ್ಗಿದ್ದೆ. ಸೆಂಟ್ ಪೀಟರ್ಸ್ಬರ್ಗಿಂದ ಇಲ್ಲಿಗೆ ಬಸ್ ತೊಗೊಂಡಿದ್ದೆ ನಿನ್ನೆ. ಅದ್ರ ಸ್ಟೋರಿನ ನಾನು ಹೇಳ್ತೀನಿ ನಿಮಗೆ, ಏನಾಯಿತು, ಎಷ್ಟು ಗಂಟೆ ತೊಗೊಂಡ್ರು ಬಸ್ ಅಂದರೆ ಸೆಂಟ್ ಪೀಟರ್ಸ್ಬರ್ಗಿಂದ ಇಲ್ಲಿಗೆ ರೀಚ್ ಆಗಬೇಕಾದ್ರೆ ಅಂತ. ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವಿಡಿಯೋಗೆ ನಾನೀಗ ತಾಲಿನಲ್ಲಿದ್ದೀನಿ, ಈಸ್ಟೋನಿಯಾ ಕ್ಯಾಪಿಟಲ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿನ್ನೆ ಸೆಂಟ್ ಪೀಟರ್ಸ್ಬರ್ಗಿದ್ದೆ. ಸೆಂಟ್ ಪೀಟರ್ಸ್ಬರ್ಗಿಂದ ಇಲ್ಲಿಗೆ ಬಸ್ ತೊಗೊಂಡಿದ್ದೆ ನಿನ್ನೆ. ಅದ್ರ ಸ್ಟೋರಿನ ನಾನು ಹೇಳ್ತೀನಿ ನಿಮಗೆ, ಏನಾಯಿತು, ಎಷ್ಟು ಗಂಟೆ ತೊಗೊಂಡ್ರು ಬಸ್ ಅಂದರೆ ಸೆಂಟ್ ಪೀಟರ್ಸ್ಬರ್ಗಿಂದ ಇಲ್ಲಿಗೆ ರೀಚ್ ಆಗಬೇಕಾದ್ರೆ ಅಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಟ್ರಕ್ ಇದೆ. ಇಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ, ಬಟ್ ನನಗನ್ಸೋ ಪ್ರಕಾರ ಇದು ಬಂದುಬಿಟ್ಟು ಸೋವಿಯತ್ ಟೈಮಿಂದು ಅನಿಸುತ್ತೆ. ಮೇ ಬಿ ಏನೋ ವಾರ್ಗೆ ಯೂಸ್ ಮಾಡೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಹಾಗೆ ನಿಮಗೆ ನಿನ್ನೆ ಸ್ಟೋರಿನ ಸ್ವಲ್ಪ ಹೇಳ್ತೀನಿ. ನಿನ್ನೆ ಸ್ಟೋರಿ ಬಂದುಬಿಟ್ಟು ನಾನು ಅರೌಂಡು 10 o'clockಗೆ ಸೆಂಟ್ ಪೀಟರ್ಸಿಂದ ಬಸ್ ತೊಗೊಂಡೆ. ಆಮೇಲೆ ಅರೌಂಡು 12:30 ಅಷ್ಟೊತ್ತಿಗೆ ನಾವು ಬಾರ್ಡ್ರ್ ರೀಚ್ ಆದವು, ಅಂದರೆ ರಷ್ಯಾ ಈಸ್ಟೋನಿಯನ್ ಬಾರ್ಡ್ರು ರೀಚ್ ಆಯಿತು ಬಸ್ಸು. ಹಾಗೆ ಅಲ್ಲಿ ಒಂದು ಹಾಫ್ ಆನ್ ಅವರು, ಅಂದರೆ ಈ ಟೈಮು ಲಾಸ್ಟ್ ಟೈಮ್ ಬಂದುಬಿಟ್ಟು ರಷ್ಯನ್ ಬಾರ್ಡ್ರಲ್ಲಿ ನನಗೆ ಅರೌಂಡು 3 hours ತೊಗೊಂಡಿದ್ರು, ಅಂದರೆ ಇಮಿಗ್ರೇಷನ್ ಮಾಡುವಾಗ. ಈ ಟೈಮ್ ಬಂದುಬಿಟ್ಟು ರಷ್ಯಾದಲ್ಲಿ ಆಲ್ಮೋಸ್ಟ್ ರಷ್ಯನ್ ಬಾರ್ಡ್ರಲ್ಲಿ ಅರೌಂಡ್ 20 minutes ಅಷ್ಟೇ ಆಗಿದ್ದು. ಜಾಸ್ತಿ ನಾವೇನು ವೆಯ್ಟ್ ಮಾಡಲಿಲ್ಲ, ಹಾಗೆ 20 minutes ಆಗೋಯಿತು. ಆಮೇಲೆ ನಾವು ನೆಕ್ಸ್ಟ್ ಈಸ್ಟೋನಿಯಾ ಬಾರ್ಡರಿಗೆ ಬಂದ್ವಿ. ಆಮೇಲೆ ಈಸ್ಟೋನಿಯಾ ಬಾರ್ಡ್ರಲ್ಲಿ ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ಅಲ್ಲಿ ಆ್ಯಕ್ಚುಲಿ ಏನಂದರೆ ಅರೌಂಡು 2.5 hour ನಮ್ಮನ್ನು ವೆಯ್ಟ್ ಮಾಡಿಸಿದ್ರು. ನಾವು ಬಸ್ಸಲ್ಲಿ ಬಂದಿದ್ದು ನಾರ್ಮಲ್. ನಾನು ಲಾಸ್ಟ್ ಟೈಮು ನಿಮ್ಗೆ ಗೊತ್ತಿರೋ ಹಾಗೆ ಬೈ ವಾಕಿಂಗ್ ನಾನು ಲ್ಯಾಂಡ್ ಬಾರ್ಡ್ರ್ ಕ್ರಾಸ್ ಮಾಡಿದ್ದೆ. ಈ ಟೈಮ್ ನಾನು ಬಸ್ ತೊಗೊಂಡಿದ್ದೆ. 2.5 hour ಆದಮೇಲೆ ಸೊ ಫೈನಲಿ ಇಮಿಗ್ರೇಷನ್ ಆಯಿತು. ಸೊ ಫೈನಲಿ ನಾನು ತಾಲಿನ್ಗೆ ಬಂದೆ. ಹಾಗೆ ನನಗೆ ರಷ್ಯನ್ ಬಾರ್ಡ್ರಲ್ಲಿ ಏನೂ ಕೇಳಲಿಲ್ಲ, ಅಂದರೆ ನನ್ನ ಹತ್ರ ಆಲ್ರೆಡಿ ಶೆಂಗನ್ ವೀಸಾ ಇದೆ. ಸೊ ನಾನು ಶೆಂಗನ್ ವೀಸಾ ಪಾಸ್ಪೋರ್ಟ್ ಕೊಟ್ಟು, ಹಾಗೆ ಇಮಿಗ್ರೇಷನ್ ಕಾರ್ಡ್ ಅಂತ ಒಂದು ಕೊಟ್ಟಿದ್ದರು ನಾನು ಎಂಟರ್ ಆಗುವಾಗ ರಷ್ಯಾಗೆ. ಅದನ್ನು ವಾಪಸ್ ತೊಗೊಂಡ್ರು. ಮತ್ತು ನಿಮಗೆ ಈಸ್ಟೋನಿಯಾ ಇಮಿಗ್ರೇಷನಲ್ಲಿ ಬಂದುಬಿಟ್ಟು ನಿಮಗೆ ಕ್ವಶನ್ ಎಲ್ಲ ಮಾಡಿದರು. ಆ್ಯಕ್ಚುಲಿ ಅವ್ರು ಕ್ವಶನ್ ಮಾಡೋಂಗಿಲ್ಲ, ಯಾಕಂದರೆ ನನ್ನ ಹತ್ರ ಶೆಂಗನ್ ವೀಸಾ ಇರೋದ್ರಿಂದ. ಅಂದರೆ ಶೆಂಗನ್ ವೀಸಾ ಅಂದರೆ ನನ್ನ ಹತ್ರ ವರ್ಕ್ ಪರ್ಮಿಟ್ ಇದೆ. ಸೊ ಅವರು ಯಾವುದೇ ಕಾರಣಕ್ಕೂ ಕ್ವಶನ್ ಮಾಡೋಂಗಿಲ್ಲ. ಬಟ್ ಆದರೂ ಕ್ವಶನ್ ಮಾಡಿದರು, ಎಲ್ಲಿಗೆ ಹೋಗ್ತಾ ಇದೆಯಾ, ಅಂದರೆ ಯಾವಾಗ ನೀನು ವರ್ಕ್ ಮಾಡೋ ಲೊಕೇಶನ್ಗೆ ಹೋಗ್ತಾ ಇದೆಯಾ ವಾಪಸ್ ಅಂತೆಲ್ಲ ಕೇಳಿದರು. ಸೊ ಹಾಗೆ ನಾನು ಅವರಿಗೆ 10 ಫ್ಲೈಟ್ ಟಿಕೆಟ್ ಎಲ್ಲ ತೋರಿಸ್ದೆ. ಸೊ ಆಮೇಲೆ ಏನಿಲ್ಲ ಅಲ್ಲಿ, ಅಂದರೆ ನನ್ನ ಹತ್ರ ಶೆಂಗನ್ ವೀಸಾ ಇರೋದ್ರಿಂದ ಇಲ್ಲಿ ಪಾಸ್ಪೋರ್ಟ್ಗೆ ಏನು ಸ್ಟ್ಯಾಂಪ್ ಮಾಡಲ್ಲ ಈಸ್ಟೋನಿಯನ್ ಬಾರ್ಡ್ರಲ್ಲಿ. ಸೊ ಹಾಗೆ ಈಸ್ಟೋನಿಯಾ ಬಾರ್ಡ್ರ್ ಕೂಡ ಕ್ರಾಸ್ ಆಯಿತು. ಬಾರ್ಡ್ರ್ ಕ್ರಾಸ್ ಆದಮೇಲೆ ಅನದರ್ 3 hour ಜರ್ನಿ.
ಆಲ್ಮೋಸ್ಟ್ ನಾನು ತಾಲಿನ್ ರೀಚ್ ಆಗುವಾಗ ಅರೌಂಡು 7 ಆಗಿತ್ತು. ನಾನು ಹೊರಟಿದ್ದು 10 7 ನಾನಿಲ್ಲಿ ತಾಲಿನ್ಗೆ ರೀಚ್ ಆದೆ. ಅಂದರೆ ಅರೌಂಡು 9 hours ಜರ್ನಿ. ಹಾಗೆ ನಾನು ಇವತ್ತು ಬೆಳಗ್ಗೆನೇ ರೀಗಾಗೆ ಓಡಬೇಕಿತ್ತು, ಅಂದರೆ ಲ್ಯಾಟ್ವಿಯಾ ಕ್ಯಾಪಿಟಲ್ಗೆ. ಹಾಗೆ ನನಗೆ ನಾಳೆ ಫ್ಲೈಟ್ ಇದೆ. ಆದರೆ ನಿಮಗೂ ಸ್ವಲ್ಪ ತಾಲಿನ ತೋರಿಸೋಣ ಅಂದ್ಕೊಂಡ್ಬಿಟ್ಟು ನಾನು ಈವ್ನಿಂಗ್ ಬುಕ್ ಮಾಡಿದ್ದೀನಿ. ಈವ್ನಿಂಗ್ ಅರೌಂಡು 4 ಗಂಟೆಗೆ ನಾನು ತಾಲಿನಿಂದ ರೀಗಾ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಈಸ್ಟೋನಿಯಾ ಬಗ್ಗೆ ಸ್ವಲ್ಪ ಸ್ಟೋರಿ ಹೇಳ್ತೀನಿ. ಏನಂದರೆ ಈಸ್ಟೋನಿಯಾ ಹಾಗೆ ಲ್ಯಾಟ್ವಿಯಾ, ಲಿಥುವೇನಿಯಾ ಬಂದುಬಿಟ್ಟು ಮೊದಲು USSR ಪಾರ್ಟ್ ಆಗಿತ್ತು. ಹಾಗೆ 1991ರಲ್ಲಿ ಇವರಿಗೆ ಇಂಡಿಪೆಂಡೆನ್ಸ್ ಸಿಕ್ಸ್ತು ಈಸ್ಟೋನಿಯಾಗೆ. ಆಮೇಲೆ ಈಸ್ಟೋನಿಯಾ ಬಂದುಬಿಟ್ಟು ಯುರೋಪಿಯನ್ ಯೂನಿಯನ್ಗೆ ಜಾಯ್ನ್ ಆದರು. ಹಾಗೆ ನೀವಿಲ್ಲಿ ನೋಡ್ಬೋದು ಉಕ್ರೇನ್ ಹಾಗೆ ಈಸ್ಟೋನಿಯಾ ಫ್ಲಾಗ್ ಇದೆ. ಅಂದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಇರೋದ್ರಿಂದ ಇವರು ಸಪೋರ್ಟ್ ಮಾಡಲೇಬೇಕು ಯುಕ್ರೇನ್ಗೆ. ಯಾಕಂದರೆ ಯುರೋಪಿಯನ್ ಯೂನಿಯನ್ ಬಂದುಬಿಟ್ಟು ಈಗ ರಷ್ಯಾದ ಆಪೋಸಿಟ್ ಆಗಿದೆ. ಆದರೂ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ತುಂಬ ಜನ, ಅಂದರೆ ಅರೌಂಡ್ 50% ಜನಗೆ ರಷ್ಯನ್ ಮಾತಾಡ್ತಾರೆ. ಹಾಗೆ ಇಲ್ಲಿ ಸದ್ಯ ಟೆಂಪ್ರೇಚರ್ ಬಂದುಬಿಟ್ಟು -10 ಇದೆ. ತುಂಬ ಅಂದರೆ ತುಂಬ ಚಳಿ. ಆ್ಯಕ್ಚುಲಿ ಇವತ್ತು ಪ್ರಾಬ್ಲಮ್ ಏನಾಗಿದೆ ಅಂದರೆ
ನನ್ನ ಹತ್ರ ಲೆದರ್ ಶೂ ಇಲ್ಲ, ನಾನು ತೊಗೊಂಡಿರೋದು ವಾಟರ್ ಪ್ರೂಫು. ಇದು ಆಲ್ಮೋಸ್ಟ್ ಒಂದು 4-5 ಡಿಗ್ರಿಗೆಲ್ಲ ಓಕೆ, ನಾರ್ಮಲಾಗಿ ವಾರ್ಮ್ ಆಗಿರುತ್ತೆ. ಆದರೆ ಇಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು ನಿನ್ನೆ ಬಂದುಬಿಟ್ಟು ಟೆಂಪ್ರೇಚರ್ ಅರೌಂಡ್ 2-3 ಡಿಗ್ರಿ ಇತ್ತು. ಇವತ್ತು ಆಲ್ಮೋಸ್ಟ್ 9 ಡಿಗ್ರಿ, ಅರೌಂಡ್ 10 ಡಿಗ್ರಿ ಹತ್ರ ಇದೆ, -10. ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಾನು ಡೈಲಿ ಬಂದುಬಿಟ್ಟು 2 ಸಾಕ್ಸ್ ವಿಯರ್ ಮಾಡ್ತಾಯಿದ್ದೆ. 2 ಸಾಕ್ಸ್ ಹಾಕಿದರೆ ನಿಮಗೆ ನಾರ್ಮಲಾಗಿ ವಾರ್ಮ್ ಆಗಿರುತ್ತೆ. ಸೊ ಇವತ್ತು ನಾನು ಅರ್ಜೆಂಟಲ್ಲಿ ಒಂದೇ ಸಾಕ್ಸ್ ಹಾಕಿದ್ದೀನಿ. ಆಲ್ರೆಡಿ ನಾನು ಹಾಸ್ಟೆಲಿಂದ ಚೆಕ್ಔಟ್ ಆಗಿದ್ದೀನಿ. ಸೊ ಈಗ ಅಗೇನ್ ಇನ್ನೊಂದು ಸರಿ ಹೋಗೋಕ್ಕಾಗಲ್ಲ. ಇನ್ನೂ ಒಂದು 2 ಅವರ್ಸ್ ಇದೆ ಬಸ್ಸಿಗೆ. ಅಷ್ಟ ತನಕ ನಾನು ಇಲ್ಲೇ ಒಂದು ಶಾಪಿಂಗ್ ಮಾಲ್ ಇದೆ, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತೀನಿ. ಅಲ್ಲಿ ಅರೌಂಡ್ 1 ಅವರು, ಆಮೇಲೆ 1 ಅವರ್ ಆದಮೇಲೆ ಮತ್ತು ಇಲ್ಲಿಂದ ಆ ಶಾಪಿಂಗ್ ಮಾಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಅರೌಂಡ್ ½ ಅನ್ ಅವರ್ ಬೇಕು. ನಾನು ಬೈ ವಾಕಿಂಗೇ ಹೋಗ್ತೀನಿ. ಹಾಗೆ ಈಸ್ಟೋನಿಯಾ ಪಾಪ್ಯುಲೇಷನ್ ಬಂದುಬಿಟ್ಟು ತುಂಬ ಕಡಿಮೆ ಅಂದರೆ ಅರೌಂಡ್ 13 ಲಕ್ಷ ಜನ ಮಾತ್ರ ಇರೋದು. 1.3 ಮಿಲಿಯನ್ ಪೀಪಲ್ಸ್ ಇದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಅರೌಂಡ್ 20-25% ರಷ್ಯನ್ಸ್, ಹಾಗೆ ಇನ್ನು ಉಳಿದವರೆಲ್ಲ ನಾರ್ಮಲ್ ಅಂದರೆ ಲೋಕಲ್ ಈಸ್ಟೋನಿಯನ್ಸ್ ಇದ್ದಾರೆ. ಸೊ ನಾನೀಗ ಹೋಗ್ತಾ ಇದ್ದೀನಿ, ಅಂದರೆ ಶಾಪಿಂಗ್ ಮಾಲ್ ಕಡೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಹೇಗಿರುತ್ತೆ ಶಾಪಿಂಗ್ ಮಾಲ್ ಅಂತ. ಅಂದರೆ ಅಷ್ಟು ದೊಡ್ಡದೇನಿಲ್ಲ ಶಾಪಿಂಗ್ ಮಾಲು, ಚಿಕ್ಕದೇ.
ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಅರೌಂಡ್ 3 o'clock ಆಗಿದೆ. ಸೊ ನಾನು ಬಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟೇಷನ್ ಬಂದುಬಿಟ್ಟು ಅರೌಂಡ್ ಸಿಟಿ ಸೆಂಟರಿಂದ 2.5 kilometer ಇದೆ, ಅಂದರೆ ಒಂದು 1/2 hour ವಾಕ್.